ಕೊಪ್ಪಳದಲ್ಲಿ ವಿದೇಶಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಿದ್ರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗಂಗಾವತಿ ಗ್ರಾಮೀಣ ಪೊಲೀಸರಿಂದ ಮೂರನೇ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೂರನೇ ಆರೋಪಿ ಶರಣಬಸವ ಚೆನ್ನೈನಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ಗಂಗಾವತಿ ಪಟ್ಟಣದ ಸಾಯಿ ನಗರದ ನಿವಾಸಿ ಶರಣಬಸವ ಅನ್ನೋದು ಗೊತ್ತಾಗ್ತಾ ಇದೆ. ಗಾರೆ ಕೆಲಸ ಮಾಡಿಕೊಂಡಿದ್ದಂತೆ ಈ ಶರಣಬಸವ ಘಟನೆಯ ನಂತರ ತಲೆಮರೆಸಿಕೊಂಡಿದ್ದ ಅಪ್ಸ್ಕ್ಯಾಂಡ್ ಆಗಿದ್ದ ಈ ಆರೋಪಿ ಕೊಪ್ಪಳದ ಸಾಣಾಪುರದಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ, ಹೋಮ್ ಸ್ಟೇ ಮಾಲೀಕೆ ಮತ್ತು ಈ ವಿದೇಶಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದಂತಹ ಪ್ರಕರಣ ದೊಡ್ಡ ಮಟ್ಟದ ಸುದ್ದಿಯಾಗಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿದ್ದಾರೆ ಈ ಕಿರಾತಕರು. ರಾಜ್ಯ ಅಂತೂ ಬೆಚ್ಚಿ ಬಿದ್ದುಬಿಟ್ಟಿದೆ ಈ ಘಟನೆಗೆ. ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಜುಗರದ ಘಟನೆ ಇದು. ಸಹಜವಾಗಿಯೇ ಪೊಲೀಸರು ಕೂಡ ಅಲರ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿತ್ತು. ಮತ್ತೊಬ್ಬನಿಗಾಗಿ ತೀವ್ರ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ರು. ಕೊನೆಗೂ ಕೂಡ ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಈ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ಶರಣಬಸವನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುಖಣ್ಣ ಕತ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಖಣ್ಣ ಕತ್ತಿ, ಈಗಾಗಲೇ ಇಬ್ಬರ ಬಂಧನ ಆಗಿತ್ತು ಗ್ಯಾಂಗ್ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಶರಣಬಸವನ ಬಂಧನ ಕೂಡ ಆಗಿರುವಂತಹದ್ದು. ಮೂರನೇ ಆರೋಪಿ ಈತ. ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಹೇಗಿತ್ತು ನನ್ನ ಲಾಕ್ ಮಾಡಿದ್ರು? ಯಾವ ಕರೆ ತರ್ತಾರಂತೆ ಜಿಲ್ಲೆಗೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಪ್ರೇಮಿ, ಏನಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಕೆರೆ ಭಾಗದಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣ ಈಗಾಗಲೇ ಮೂವರು ಮಾಡಿದಂತಹ ಆರೋಪಿಗಳನ್ನ ಪೊಲೀಸರು ಎಡೆಮುಡಿ ಕಟ್ಟಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಕೊಪ್ಪಳ ಜಿಲ್ಲೆಯಲ್ಲಿ ಸಾಯಿ ಚೇತನ್ ಆಗಿರ್ಬೋದು, ಮಲ್ಲೇಶ್ ಅವ್ರನ್ನ ಪೊಲೀಸರು ಮೊದಲೇ ದಿನನೇ ಬಂಧಿಸಿದ್ರು. ಆದ್ರೆ ಈ ಶರಣಬಸವ ಅನ್ನೋದ ಯಾವುದೇ ರೀತಿ ಮೊಬೈಲ್ ಆಗಿರ್ಬೋದು, ಯಾವುದೇ ರೀತಿ ಸಂಪರ್ಕಕ್ಕೆ ಸಿಗದಂತೆ ತಮಿಳುನಾಡಿನ ಚೆನ್ನೈಗೆ ಪರಾರಿಯಾಗಿರ್ತಾನೆ. ಆ ಕಾರಣಕ್ಕಾಗಿ ಇವನು ಹುಡುಕಾಡಕ್ಕೆ ಸ್ನೇಹಿತರನ್ನ ಮತ್ತು ಮೊಬೈಲ್ ಟವರ್ನ ಬೇರೆ ರೀತಿಯ ಸಂಪರ್ಕಿಸಿ ಪೊಲೀಸರು ಬಹಳ ಚಾಣಾಕ್ಷತೆಯಿಂದ 6 ಟೀಮ್ಗಳ ಮಾಡಿಕೊಂಡು ಇವ್ರನ್ನ ಪೊಲೀಸರು ಯಶಸ್ವಿಯಾಗಿ ಹಿಡಿಯಲು ಈಗಾಗಲೇ ಚೆನ್ನೈನಲ್ಲಿ ಕಳೆದ ದಿನ ಸಿಕ್ಕಿದ್ದಾನೆ. ಈಗಾಗಲೇ ಕರೆದುಕೊಂಡು ಗಂಗಾವತಿಗೆ ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಇವ್ರು ಮೂವರು ಇದೇ ರೀತಿಯಾಗಿ ಬೇರೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಸಾಕಷ್ಟು ಬಾರಿ ಗಂಗಾವತಿ ನಗರ ಠಾಣೆ ಆಗಿರ್ಬೋದು, ಗ್ರಾಮೀಣ ಠಾಣೆಯಲ್ಲಿ ಸಾಕಷ್ಟು ಬಾರಿ ಗಲಾಟೆ ಆಗಿರ್ಬೋದು, ಮತ್ತು ಶಿಕ್ಷಕರ ಮೇಲೆ ಹಲ್ಲೆ ಆಗಿರ್ಬೋದು ಮತ್ತು ಕಳ್ಳತನ ಸಾಕಷ್ಟು ಬಾರಿ ಮಾಡಿದ್ರು ಸಹ ಅವಾಗೆ ಪೊಲೀಸರು ಇವ್ರನ್ನ ಎಡೆಮೂಡಿ ಕಟ್ಟಬೇಕಾಯ್ತು. ಆದ್ರೆ ಈಗ ದೊಡ್ಡದಾದಂತ ಗ್ಯಾಂಗ್ ಪ್ರಕರಣದಲ್ಲಿ ಭಾಗಿಯಾಗತನಿಗೆ ಬಿಟ್ಟಿದ ಕಾರಣಕ್ಕಾಗಿ ಇವತ್ತು ಪೊಲೀಸರ ವೈಫಲ್ಯವೇ ದೇಶವೇ ತಲೆ ತೆಗೆಸುವಂತ ಕೆಲಸ ಆಗಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಇವ್ರು 22-23 ವಯಸ್ಸಿನ ಯುವಕರು ಮೂವರು ಸಹ ಇಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಮಾಡಕ್ಕೆ ಇಷ್ಟೊಂದು ಸಣ್ಣ ಪುಟ್ಟ ಕೆಲಸ ಮಾಡಿದಾಗ, ಕಳ್ಳತನ ಮಾಡಿದಾಗ ಅವ್ರನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡ್ಬೇಕಾಯ್ತು. ಪೊಲೀಸ್ ಇಲಾಖೆ ನಿರ್ಲಕ್ಷ್ಯಕ್ಕೆ ಇವತ್ತು ದೊಡ್ಡದಂತ ತಪ್ಪು ಪೊಲೀಸರ ಮೇಲೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುಖಣ್ಣ ಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ.